ಸೊ ಗೈಸ್ ಇಲ್ಲೊಂದು ಸಮಸ್ಯೆ ಆಗಿದೆ ನಮ್ಮ ಜಿ ಟಿಲಿ. ಅಯ್ಯೋ ಬಂದಪ್ಪ ನನ್ನ ಬಾಳಿನ ಅಮಾಸ್ಯೆ ನನ್ನ ಮಗ ಇವನು. ಏನು ಸಮಸ್ಯೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಸೊ ಬ್ಯಾಟ್ರಿ ಲೋ ಆಗಿದೆ ಗೈಸ್ ಇವಾಗ. ಸೊ ನೋಡೋಣ ಈಗ ಗಾಡಿಗೆ ಹೆಂಗೆ ಸ್ಟಾರ್ಟ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಈ ಗಾಡಿಗೆ ರಾಯಲ್ ಎನ್ಫೀಲ್ಡಿಗೆ ಗಂಡಸ್ತಾನ ಅಂದರೆ ಅದು ಕಿಕ್ಕಾರು, ಅದೇ ಇಲ್ಲ ಇವಾಗ. ಇಮೋಷನಲ್ ಡ್ಯಾಮೇಜ್. ಸೊ ನೋಡಿ, ಕಿಕ್ಕರೇ ಕೊಟ್ಟಿಲ್ಲ ಈ ಗಾಡಿಗೆ. ಸೊ ನೋಡೋಣ ಆದಷ್ಟು ಟ್ರೈ ಆಗುತ್ತಾ ನೋಡೋಣ. ಈಗ ಆಲ್ಮೋಸ್ಟ್ ಇದು ಅಪ್ಪಲ್ಲಿದೆ ಗಾಡಿ, ಡೌನಿಗೆ ಬಿಟ್ಟರೆ ಸ್ಟಾರ್ಟ್ ಆದರೆ ಓಕೆ, ಇಲ್ಲಾಂದರೆ ಮತ್ತೆ ತಳ್ಳಿ ಸ್ಟಾರ್ಟ್ ಮಾಡಬೇಕು. ಇಂದ ದಬ್ಬಿದ್ರೆ ಸೀತ ಸ್ಟಾರ್ಟ್ ಆಗಿಬಿಡ್ಬೇಕು. ದಬ್ ನೋಡಿ ಗೈಸ್, ನೋಡೋಣ ಸ್ಟಾರ್ಟ್ ಆಗುತ್ತಾ ಫಸ್ಟ್ ಅಟೆಂಪ್ಟಿ ಅಂತ. ಓಕೆ, ಸ್ಟಾರ್ಟ್ ಆಗಲಿಲ್ಲ. ನೋಡೋಣ ಇನ್ನೊಂದು ಅಟೆಂಪ್ಟ್ ಏನಾಗುತ್ತೆ ಅಂತ. ಇದಕ್ಕೆ ಮೂವರು ಬೇಕು ಗೈಸ್, ಒಬ್ರ ಕೈಲಿ ಆಗಲ್ಲ. ಆಗಲ್ಲ ನಿನ್ ಕೈಲಿ ಆಗಲ್ಲ. ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡೋಣ ಮತ್ತೆ ಟ್ರೈ ಮಾಡೋಣ. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಸುಮ್ಮನೆ ಹಿಡ್ಕೊಂಡಿನಿ. ಸ್ಟಾರ್ಟ್ ಆಗ್ತಾ ಇಲ್ಲ. ಸುಂದರ ಡೈಲೆ ಅಲ್ಲಿ ತೋರ್ಸ, ಡೈಲಿ ಬೊಗಳ್ತಾ ನೋಡಿ. ಇಲ್ಲ ಬಿಡ, ನಿನ್ ಗಾಡಿ ತಗೊಂಡವಲ್ಲ ಬಿಡಿ, ಯಾರು ತಗೊಂಡವಲ್ಲ. ಓ ಬ್ಯಾಟ್ರಿ ಆಫ್ ಮಾಡಿಬಿಡಿ. ನಾನು ಅದ್ರ ಬ್ಯಾಟ್ರಿ ಸ್ಕಿಲ್ ಸ್ವಿಚ್ ಆಫ್ ಮಾಡಿಬಿಡಿ. ಸುಮ್ಮಿರ, ನಿನ್ ಗಾಡಿ ತಗೊಂಡವಲ್ಲ ಯಾರು. ಹಿಡ್ಕ ಹುಚ್ಚ ಬಿಡಿದೀನಿ ಗುರು, ನಾನು ಹುಚ್ಚ ಬಿಡಿದೀನಿ. ಜೋರದಬ್ರಿ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಈಗ ಇಲ್ಲ ನಿನ್ ಗಾಡಿ ತಗೊಂಡೋಕ ನೋಡಿ. ನಿನ್ ಗಾಡಿ ಮುಟ್ಬು ಸರ್, ಕೈ ಬಿಡು ನೋಡಿ. ಹಾ ಆಯ್ತು ಬಿಟ್ಟಾರ ಬಿಡ. ಈ ಕಡೆ ಪೂರ್ತಿ ಈ ಕಡೆ ಬಂದ್ರು. ಇವಾಗ ಸುಮ್ಮನೆ ಅದ ಹೆಂಗ್ ನಮ್ಮ ಡಾಲಿ ಎಬ್ಬುಲಿ ನಾನು ಹಾಗೆ ಅಮ್ಮ ನಿಂದೆ ನೋಡ್ತಾನ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ, ತಿಳ್ಕೊಳ್ಳು. ನೀವೇನು ಆ ಗಾಡಿ ತಗೊಂಡೋಕರ ನಿನ್ ಗಾಡಿ ತಗೊಂಡೋಕರ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಇಳಿಗಲ್ಲ. ಒಂಥರ ಇಲ್ಲೇ ವಾತಾಗಿತ್ತ ಓಡಾಡ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲೇ. ಮತ್ ನಾನು ಏರಿ ಬಿಡ್ತೀನಿ ನಮ್ಮ ಬೀರಪ್ಪನಾಗು ಮತ್ತೆ. ಅಯ್ಯೋ ಇಲ್ಲ ಬಿಡಪ್ಪ. ಏನ್ ತಪ್ಪಿದಾಗ ಹಾಲೆ. ಸೊ ಗಾಯ್ಸ್, ಭಾಳ ಸಲ ಟ್ರೈ ಮಾಡಿದ್ಮೇಲೂ ಜಿ ಟಿ ಸ್ಟಾರ್ಟ್ ಆಗಲಿಲ್ಲ. ಬ್ಯಾಟ್ರಿ ಫುಲ್ ವೀಕ್ ಆಗಿದೆ. ಸೊ ಅದನ್ನು ರೀಚಾರ್ಜ್ ಮಾಡಿಸ್ಬೇಕು. ಅದು ಬೇಸಿಕಲಿ ಡ್ರೈ ಬ್ಯಾಟ್ರಿ. ಸೊ ಅದನ್ನ ಆರಾಮಾಗಿ ರೀಚಾರ್ಜ್ ಮಾಡಿಸಿ ಮತ್ತೆ ಯೂಸ್ ಮಾಡ್ಬೋದು. ಸೊ ನೋಡಿ, ಭಾಳ ಸಲ ಟ್ರೈ ಮಾಡಿದ್ರು ಕೂಡ ಗಾಡಿ ತಂದು ಇಲ್ಲಿ ನಿಲ್ಲಿಸಿದ್ದೀನಿ. ಆ ಬ್ಯಾಟ್ರಿನ ಹೆಂಗೆ ರಿಮೂವ್ ಮಾಡಿ ಚಾರ್ಜ್ ಮಾಡಿಸ್ಕೊಳ್ಳೋದಂತ ನಾನು. ಸೊ ಅದನ್ನು ಗಾಡಿ ನೆರಳಲ್ಲಿ ಬಿಡಿಸ್ತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ.